ಹಲೋ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೋಕ ಫ್ಯಾಮಿಲಿ ಚಾನಲ್. ನೋಡಿ, ಇವತ್ತು ನಾವು ಪೂಜೆ ಮಾಡಿಕೊಂಡು ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಾವು ಬಂಡೆ ಮಹಾಕಾಳಿಯಮ್ಮ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಎಲ್ಲ ರೆಡಿ ಆಗಿದ್ದೀನಿ. ಅವರೆಲ್ಲ ಏನು ರೆಡಿ ಆಗ್ತಾರೋ ತೋರಿಸ್ತೀನಿ ನೋಡಿ. ಹಾಯ್ ಮಾಡ್ರಮ್ಮ. ವಿದ್ಯಮ್ಮ ಹಾಯ್ ಮಾಡಿ. ವಿದ್ಯಮ್ಮ ಹಾಯ್ ಮಾಡ್ಕಂದ ನೋಡಿ, ನನ್ನ ಮಗಳ ಹಾಯ್ ಮಾಡ್ತಾಳೆ. ನೋಡಿ, ನನ್ನ ಮಗಳು ರೆಡಿ ಆಗಿದ್ದಾಳೆ ಇವಾಗ. ಇದು ಏನ್ ಗೊತ್ತಾ, ನಮ್ ಪಾಪು ಹುಟ್ಟಕ್ಕಿಂತ ಮುಂಚೆನೆ ಈ ಡ್ರೆಸ್ ತಗೊಂಡಿದೆ. ಇದೆ ಯಾವ್ದಂದ್ರೆ ಕೆಳಗಡೆ ಇದು ಟಿ ಶರ್ಟ್ ಬೇರೆದ, ಅಂದ್ರೆ ಸ್ವಲ್ಪ ಕಲರ್ ಆಗಿದೆ ಅದಕ್ಕೆ ಇವಾಗ ಒಂದು ಫಸ್ಟ್ ತಗೊಂಡಿದ್ನಲ್ಲ, ಆ ಮೆಮೊರಿ ಸಿಗ್ಲಿ ಅಂತೇಳಿ ಇವಾಗ ಹಾಕಿದ್ದೀನಿ ಈ ಡ್ರೆಸ್ನ ಖುಷಿಗೋಸ್ಕರ. ನೋಡೋಣ ಹೆಂಗೆ ಮೇಂಟೈನ್ ಮಾಡಬೇಕು ಗೊತ್ತಿಲ್ಲ. ಹಾಕೊಳ್ಳಲ್ಲ, ಇದನ್ನು ಒದ್ದಾಡ್ತಾ ಇಲ್ಲೋ, ಆದ್ರೆ ಹಾಕೊಂಡಿದ್ದಾಳೆ. ಅಲ್ಲೋಗ್ಬಿಟ್ಟು ಮತ್ತೆ ಬೀರದಾದ್ರು ಹಾಕು ಅಂದ್ರೆ ಹಾಕ್ಬಿಡ್ಬೇಕು ಅಷ್ಟೇ. ತಗೊಂಡೋಗಿರೋದು ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಬನ್ನಿ ದರ್ಶನ ಮಾಡೋಣ ತಾಯಿದು, ಎಲ್ಲರಿಗೂ ಒಳ್ಳೇದಾಗ್ಲಿ. ಪಾಪನ್ ತೋರ್ಸಿ ಹೆಂಗ್ ರೆಡಿ ಆಗಿದ್ರು ಅಂತ. ಹಾಯ್ ಮೇಡಮ್. ಹಾಯ್. ಅಯ್ಯೋ ಎದ್ದೇಳ್ಸಿದಮ್ಮ. ಯಾಕವಾ? ನಿಂತ್ಕೊ ಹಾಯ್ ಸೇ ಮಾಡ. ಓಕೆ, ಅವಳು ಫುಲ್ ಬಿಸಿ ಆಗ್ಬಿಟ್ಟವಳೆ ಆಟದಲ್ಲಿ. ಅವಳಿಗೆ ಬನ್ನಿ ಹೋಗೋಣ. ಓಕೆ ನೋಡಿ, ಇವತ್ತು ಈಗ ಪೂಜೆ ಮಾಡಿ ಹೊರಟಿದ್ದೀವಿ ನಾವು. ನಮ್ಮನೆಯವರು ಪೂಜೆ ಮಾಡಿದ್ದಾರೆ, ನಾವು ರೆಡಿ ಆಗೋಷ್ಟರಲ್ಲಿ ನಮ್ಮನೆಯವರು ಪೂಜೆ ಮಾಡಿದ್ದಾರೆ. ಇವಾಗ ಹೊರಡ್ತಾ ಇದ್ದೀವಿ ರೆಡಿ ಆಗಿಬಿಟ್ಟು. ನೋಡಿ, ಅಪ್ಪ ಮಗಳು ಚಿನ್ನ ಹಾಯ್ ಹಾಯ್ ಮಾಡಮ್ಮ ಕಂದ. ನೋಡಿ ಹಾಯ್ ಮಾಡ್ರಿ. ಹಾಯ್ ಚಿನ್ನ ಹಾಯ್. ನೋಡಿ, ಕೊನೆಗೂ ಡ್ರೆಸ್ ಚೇಂಜ್ ಮಾಡ್ಕೊಂಡೇ ಬಿಟ್ಲು ನನ್ನ ಮಗಳು. ಏನು ಹೇಳೋದು, ಆಸೆ ಪಟ್ಟೆ, ಆದರೆ ಅವಳು ಹೆಂಗೆ ಒಂದು ಸ್ವಲ್ಪ ಹೊತ್ತಾದ್ರೆ ಹಾಕೊಂಡು ಇದು ಮಾಡಿದ್ಲಲ್ಲ. ಇವಾಗ ಹೊರಟ್ವಿ. ಚಿನ್ನ ಇಲ್ಲಡಿಲೆ, ಚಿನ್ನ ಇಲ್ಲೇ ಹೊರಗಡೆ ಅಂದ ತಕ್ಷಣ ಖುಷಿ ಅವಳಿಗೆ. ಅಯ್ಯೋ ನೋಡಿ, ಬಳೆಗಳು ಹಾಕೊಂಡು ಹೂವು ಎಲ್ಲ ಇಟ್ಕೊಂಡು ರೆಡಿ ಆಗಿಬಿಟ್ಟವಳೆ ನನ್ನ ಮಗಳು. ಇವಾಗ ಹೊರಡ್ತಾ ಇದ್ದೀವಿ. ನೋಡಿ ಏಕೆ ನೋಡಿ, ಚೈತ್ರ ಎಷ್ಟು ಚೆನ್ನಾಗಿ ಹಾಕಿದಾಳೆ ರಂಗೋಲಿ. ಏನ್ ಮಾಡ್ತಾ ಇದೆ ನಮ್ಮ ಬೇಬಿ ಬೇಬು. ನೋಡಿ, ನಮ್ಮ ಮಗಳು ಗಾಡಿ ಹೆಂಗೆ ಓಡಿಸ್ತಿದ್ದಾಳೆ. ಹೊಡ್ಸು ಹೊಡ್ಸು. ನಾನು ಬರ್ತೀನಿ. ಮಮ್ಮಿ ಕುತ್ಕೋ ಓಡಿಸು. ಅಲ್ಲಿ ಕುತ್ಕೋಬೇಕಾ? ನಾನು ಓಡಿಸ್ತೀನಿ, ಜರ್ಗು. ನಾನು ಓಡಿಸ್ಲಾ ಗಾಡಿ? ಓಡಿಸ್ಲಾ? ಸರಿ ಆಯ್ತು, ಜರ್ಗೋ ಆ ಕಡೆ. ನೀನು ಓಡಿಸಲ್ಲ ಗಾಡಿಯಾ? ಆಯ್ತು ಬಾ. ಇವಾಗ ಹೊರಟಿದ್ದೀವಿ. ಹಾಯ್ ಮಾಡ್ತೀನಿ. ನೋಡಿ, ನಮ್ಮ ಬೆಂಗಳೂರು ಎಷ್ಟು ರಶ್ ಇದೆ ಅಂತ. ಸಿಕ್ಕಾಪಟ್ಟೆ ರಶ್ ಇದೆ ಬೆಂಗಳೂರು. ಟ್ರಾಫಿಕ್ ನೋಡಿ ಯಾವ ಥರ ಇದೆ, ಗಿಡಗಳೆಲ್ಲ. ನಮ್ಮ ಬೆಂಗಳೂರು, ನಮ್ಮ ಬಾಸ್ ನೋಡಿ ಗರಾಮಾಗಿದ್ದಾರೆ ನೋಡಿ. ನಮ್ಮ ಬೇಬಿ ಮಲ್ಕೊಬಿಟ್ಟಿದ್ದಾರೆ. ಬೇಬಿ ಮಲ್ಕೊಂಡಿದ್ದಾಳೆ. ಇವಾಗ ದೇವಸ್ಥಾನ ಬಂತು, ಇಳಿಬೇಕು. ನೋಡೋಣ ಬನ್ನಿ. ತುಂಬ ರಶ್ ಇರುತ್ತಾ ಇಲ್ಲ ಕಮ್ಮಿ ಇರುತ್ತಾ ಗೊತ್ತಿಲ್ಲ, ನೋಡಬೇಕು. ನೋಡಿ, ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ನೋಡಿ, ಇಲ್ಲಿ ಎಷ್ಟು ಇದು ಗಿಡಗಳಿದೆ, ಎಷ್ಟು ಚೆನ್ನಾಗಿದೆ ನೋಡಿ, ತಂಪಾಗಿ. ಅಲ್ಲಿ ದೇವಸ್ಥಾನ ನೋಡಿ, ಸಿಕ್ಕಾಪಟ್ಟೆ ರಶ್ ಇದೆ ಅನ್ಸುತ್ತೆ ರೀ. ನೋಡಿ, ಇಲ್ಲಿ ಪಾರ್ಕಿಂಗ್ ಜಾಗ. ಬಂಡಿಕಾಳಮ್ಮನ ದೇವಸ್ಥಾನಕ್ಕೆ ಬಂದ್ವಿ ಇವಾಗ. ನೋಡಿ, ದೇವ್ರೆ, ಇವತ್ತು ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಸಿಕ್ಕಾಪಟ್ಟೆ ರಶ್ ಇದೆ ನೋಡಿ. ಪಾರ್ಕಿಂಗ್ ಜಾಗ ಚೆನ್ನಾಗಿದೆ ಮಾತ್ರ, ತುಂಬ ಪಾರ್ಕಿಂಗ್, ಎಷ್ಟು ಬೇಕಾದ್ರೆ ಗಾಡಿ ನಿಲ್ಲಿಸ್ಬೋದು ಅಂತ. ಈಗ ನಮ್ಮ ಮನೆಯವರು ಪಾರ್ಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನಾವು ಇಳಿದಿದ್ವಿ, ಹೋಗ್ಬೇಕು ಈಗ ಒಳಗಡೆ ದೇವಸ್ಥಾನದ ಹತ್ರ. ನಮ್ಮ ಮನೆಯವ್ರು ಬರಲಿ. ಈಗ ಆ ಕಡೆಯಿಂದ ಪಾರ್ಕಿಂಗಿಂದ ಬಂದರೆ ಈ ಕಡೆ ಒಂದು ದಾರಿ ಇದೆ, ಮತ್ತು ಅಲ್ಲಿ ಆ ಕಡೆಯಿಂದಲೇ
ಫ್ರಂಟಿಂದನೂ ಬರ್ಬೋದು. ನಾವು ಪಾರ್ಕಿಂಗ್ ಮಾಡಿರೋದ್ರಿಂದ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ ಮೇಲ್ಗಡೆ. ಇವಾಗ ಒಳಗಡೆ ಬಂದ್ವಿ ನೋಡಿ. ಅಷ್ಟೊಂದು ರಶ್ ಏನು ಕಾಣಿಸ್ತಾ ಇಲ್ಲ. ಇನ್ನು ಮೇಲೆ ಒಳಗಡೆ ಏನಿದೆ ಗೊತ್ತಿಲ್ಲ, ನೋಡಬೇಕು. ಇನ್ನು ಮನೇಲಿ ಅವನಂತ ನೋಡಿ. ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ತುಂಬ ಜನ ಇದ್ದಾರೆ ನೋಡಿ. ಈಗ ಒಳಗಡೆ ಬಂದ್ವಿ ನೋಡಿ. ತಡೆ ಹೊಡ್ಸ್ಕೊಳಕ್ಕೆ ಎಷ್ಟು ಜನ. ಇಲ್ಲಿ ಕಾಯಿ ತಗೊಳ್ಳೋದು, ಇಲ್ಲಿ ಪ್ರಸಾದ ಕೊಡ್ತಾರೆ. ಇಲ್ಲಿ ಬಂದ ತಕ್ಷಣ ಕೈ ತೊಳೆಯುವ, ಕಾಲು ತೊಳೆಯುವ ಸ್ಥಳ. ಈಗ ಹಾಗೆ ಇಲ್ಲಿ ಮುಂದಕ್ಕೆ ಬಂದರೆ ಒಳಗಡೆಯಿಂದನೇ ಹಿಂಗೆ ಹೋಗ್ಬೇಕು. ಮತ್ತು ಹಂಗಿಂದ ಮತ್ತೆ ಹಿಂಗೆ ಬಂದುಬಿಟ್ಟು ನಿಂಬೆಹಣ್ಣ ಸ್ವಲ್ಪ ದೃಷ್ಟಿ ಥರ ತೆಗ್ದು ಇಲ್ಲಿ ತ್ರಿಶೂಲಾಗಿ ಹಾಕಬೇಕು, ಚುಚ್ಚಬೇಕು ನೋಡಿ. ಮಕ್ಕಳು ಇಲ್ಲದವರು ಮಕ್ಕಳಿಗೆ ತೊಟ್ಲೆಲ್ಲ ಕಟ್ಟಿದ್ದಾರೆ ನೋಡಿ. ಎರಡು ಕಪ್ಪೆಗಳು ಈಗ ಬರ್ತಿದ್ದಾರೆ ನೋಡಿ. ಎಷ್ಟೊತ್ತಿಂದ ಕಾಯ್ತಾ ಇದ್ದೀವಿ ನಾವು. ಹಾಯ್ ಮಾಡಿ ಹೆಂಗೆ? ಹಾಯ್ ಹಾಯ್. ಈ ಇಷ್ಟೊಂದು ಲೇಟಾ? ನಾವು ಎಷ್ಟೊತ್ತಾಯ್ತು ಕಾಯ್ತಾ ಇದ್ದು ಗೊತ್ತಾ? ಹಿಂಗೆ ಹೇಳಿ ಇಬ್ರು ನೋಡಿ. ಕೂತ್ಕೊಂಡ್ರೆ ಪಕ್ಕದಲ್ಲಿ ಬಂದೀಗ ಹೋಗಿ ತಗೊಂಡು ರೆಡಿ ಆಗ್ತಾರೆ. ಒಬ್ಬ ಬಿಡು ತಡೆ ಹೊಡ್ಸ್ಕೊಂಡು ಬರ್ದೇನೆ. ಅಮಾವಾಸ್ಯೆ ದಿನ ಫುಲ್ ರಶ್ ಇದೆ ನೋಡಿ. ಎಷ್ಟು ರಶ್ ಇದೆ ನೋಡಿ. ಇವಾಗ ಒಳಗಡೆ ಬಂದ್ವಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಈಗ ಒಳಗಡೆ ಹೋಗ್ತಾ ಇದೆ ದರ್ಶನಕ್ಕೆ ನೋಡಿ. ಹಾಯ್, ಆಯ್ತಾ? ತಿಂತಾ ಇದ್ದೀರಾ? ನೋಡಿ ನನ್ನ ಮಗಳು ಹೇಳಿ, ಏನು ಹೇಳ್ತಿದ್ರಿ ಹೇಳಿ. ಚೆನ್ನಾಗಿದೆಯಾ? ಇಲ್ಲಿ ನನ್ನ ಮಗಳು ಯಾರಿಗೂ ಫೋನ್ ಹೋಗ್ಬಿಟ್ಟು ದೇವಸ್ಥಾನ ಬಂದ್ವಿ ಅಂದರೆ ಇದೊಂದು ದಾರ ಕಟ್ಟಿಸ್ತೇವೆ ಅಲ್ವಾ.
ಹೌದು ಹೌದು. ನೋಡಿ ಇವಾಗ ಹೊರಡ್ತಾ ಇದ್ದೀವಿ ನಾವು. ಮುಗೀತು, ಇವಾಗ ಹೊರಡ್ತಾ ಇದ್ದೀವಿ, ಮತ್ತೆ ಬರ್ತೀವಿ. ಎಕ್ಸಾಕ್ಟ್ ದೇವಸ್ಥಾನ ಮುಗೀತು, ತುಂಬ ಚೆನ್ನಾಗಿ ದರ್ಶನ ಆಯಿತು, ಮಾತ್ರ ಖುಷಿ ಆಯಿತು. ಇವಾಗ ಎಕ್ಸಿಟ್ ಆಗ್ತಾ ಇದ್ದೀವಿ. ಇವಾಗ ಹೊರಟ್ವಿ ಮನೆಗೆ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಮನೆಗೆ ಬಂದಮೇಲೆ ಹೇಳ್ತೀನಿ, ಹೋಗ್ಬಿಟ್ಟು ಏನಂತ ಹೇಳ್ತೀನಿ. ನೋಡಿ ನನ್ನ ಮಗಳು. ನೋಡಿ ಫ್ರೆಂಡ್ಸ್, ನನ್ನ ಹೆಂಡತಿ ಕಾರಿಗೂ ಬಿಟ್ಟಿಲ್ಲ ಕ್ರೇಜಿ ಲುಕ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ದ. ನೋಡಿ ಕಾರಿಗೂ ಬಿಟ್ಕೊಂಡಿಲ್ಲ. ನೋಡೆಲ್ಲ ಹೋಗ್ತಿದ್ದಾಳೆ, ಅವಳಾಗೆ ಹಾಕ್ಸಿದ್ದು. ನೋಡಿ ಫ್ರೆಂಡ್ಸ್, ಅಂತೂ ಇವಾಗ ಮನೆಗೆ ಬಂದ್ವಿ. ಈಗ ಟೆಂಪಲಿಂದ ಮನೆಗೆ ಬಂದ್ವಿ. ನೋಡಿ ಹೊರಗಡೆ ಎಷ್ಟು ಬಿಸಿಲು ಹೊಡಿತಾ ಇದೆ. ಬಿಸಿಲು ಸಾಕಾಗೋಯ್ತು. ಬಟ್ ದರ್ಶನ ಚೆನ್ನಾಗಾಯಿತು, ಖುಷಿ ಆಯಿತು. ನೋಡಿ ನನ್ನ ಮಗಳು ಈಗ ಕಾರಲ್ಲಿ ನಿದ್ದೆ ಮಾಡ್ತಾಯಿದ್ಲು, ಈಗ ಎದ್ಲು. ಮಗಳೇ ಚಿನ್ನಮ್ಮ ಬಾ ಅಂತ ಎಂತ ಆಯಿತು ದರ್ಶನ. ಸೊ ಓಕೆ, ಇವಾಗ ಎಲ್ಲ ಆಯಿತು. ಇವಾಗ ಮನೆಗೆ ಬಂದಿದ್ದೀವಿ. ನೋಡಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ.